ಇದು ಆಪೋಸ್ ಮಾವಿನ ಹಣ್ಣು, ಇದು ಅಣ್ಣ ತಂದಿದ್ದು, ಇದು ಅಕ್ಕ ತಂದಿರೋದು. ಹಸಿಮೆಣಸಿನ ಪಲ್ಯ ಮಾಡ್ತೀವಿ. ಇದು ಮೊಳಕೆ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು PL ಡೈರೀಸ್ ಚಾನಲ್ಗೆ. ಅಂತ ಈ ವ್ಲಾಗಲ್ಲಿ ವಿಶೇಷತೆ ಏನಂತಂದರೆ, ಮತ್ತೆ ನನ್ನ ತವರು ಮನೆಯಿಂದ ಎಲ್ಲರೂ ಬಂದರು. ನನ್ನ ಮನೆ ತುಂಬ ಹೋಗಿತ್ತು. ಅಣ್ಣ ಅತ್ತಿಗೆ ಬಂದರು, ಸವಿತಾ ಮತ್ತು ಪ್ರಗತಿ, ಪ್ರಥಮ್, ಹಾಗೆ ನಮ್ಮ ದೊಡ್ಡಕ್ಕ ಬಂದರು, ನಮ್ಮ ತಾಯಿ ಬಂದರು, ಹಾಗೆ ನಮ್ಮ ದೊಡ್ಡಮ್ಮನ ಮಗ, ಅವರು ಹೆಂಡತಿ ಮತ್ತು ಅವರಮ್ಮ ಮೊಮ್ಮಕ್ಕಳೆಲ್ಲ ಬಂದು ನನ್ನ ಮನೆ ತುಂಬ ಹೋಗಿತ್ತು. ಏನೇನೆಲ್ಲ ತೊಗೊಂಬಂದರು ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇದು ಮೊಳಕೆ ಕಾಳು ಅಕ್ಕ ತಂದಿರೋದು. ಇದು ನೇರಳೆ ಹಣ್ಣು, ನೀರ್ಲಹಣ್ಣು, ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಇದು. ಇದು ಏನಿದು ಹುಣಸೆ ಹಣ್ಣು, ಹುಣಸೆಕಾಯ್ದು ಟೊಕ್ಕು. ನಮ್ಮ ಮತ್ತೊಂದು ಅಕ್ಕ ಕೊಟ್ಕೊಳ್ಸಿ. ಹುಣಸೆಕಾಯ್ದು ಟೊಕ್ಕು 1 ವರ್ಷ ಬರುತ್ತೆ ಇದು. ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಇದನ್ನು ಹಾಕಿ ಕಲಿಸ್ಬೇಕು. ನನ್ನ ಮಗಳಿಗೆ ಫೇವ್ರೇಟ್ ಇದು. ಮತ್ತು ಇದೇನಂದರೆ ಗುರೆಳ್ ಪುಡಿ, ಗುರೆಳ್ ಕಾಳು. ಈಗ ಇದನ್ನು ಹುರಿದು ಪುಡಿ ಮಾಡಿದ್ರೆ ನಮಗೆಲ್ಲ ತರಕಾರಿಗೂ ರುಚಿಯಾಗಿ ಪಲ್ಯ ಮಾಡ್ಬೋದು ಈ ಪುಡಿಯನ್ನು ಉಪಯೋಗಿಸಿ. ನನಗೆ ಭಾಳ ಇಷ್ಟ. ಇದು ನೋಡಿದ್ರಲ್ಲ ನಮ್ಮ ಅಣ್ಣ ಗಿಡದ ಮಾವಿನ ಹಣ್ಣು, ಮೊನ್ನೆ ಕೊಟ್ಟು ಕಳಿಸಿದ್ರು ಮದುವೆಗೆ ಹೋದಾಗ. ಅದು ಹಣ್ಣಾಗ್ಬಿಟ್ಟಿತ್ತು ಈಗ. ಮತ್ತು ನೋಡ್ರಿ, ಇವತ್ತು ಮತ್ತೆ ಅವರು ಗಿಡದ ಮಾವಿನ ಹಣ್ಣು, ಇದು ಬೇರೆ ಥರದ್ದು. ಇವತ್ತು ರೊಟ್ಟಿ ಪಲ್ಯದ ಜೊತೆಗೆ ಈ ಮಾವಿನ ಹಣ್ಣನ್ನು ಕೊಟ್ಟು ಕಳಿಸಿದ್ದಾರೆ ತಂಗಿಗೆ. ಆಮೇಲೆ ಇದು ಆಪೋಸ್ ಮಾವಿನ ಹಣ್ಣು, ಇದು ಅಣ್ಣ ತಂದಿದ್ದು, ಇದು ಅಕ್ಕ ತಂದಿರೋದು. ಮಾವಿನ ಹಣ್ಣು, ಫುಲ್ ಮಾವಿನ ಹಣ್ಣು ಈ ವರ್ಷ ಸಂಜುಗೆ. ಆಮೇಲೆ ಇದು ಬಾಳೆಹಣ್ಣು. ಏನತ್ತೆ ಇದಿಷ್ಟೆಲ್ಲ ತೊಗೊಂಡು ಬಂದೇವಲ್ಲ? ಹಾಂ, ನೀವು ಇಷ್ಟೆಲ್ಲ ತೊಗೊಂಬಂದಿರಿ. ಮತ್ತು ದೊಡ್ಡ ಅತ್ತೆಯನ್ನು ತೊಗೊಂಬಂದೈತಿ, ಮತ್ತು ದೊಡ್ಡ ಅತ್ತೆಯನ್ನು ತೊಗೊಂಬಂದೈತಿ. ಮತ್ತೇನೈತತ್ಯ? ಮತ್ತೇನಂದ್ರೆ ಒಂದೇ ಒಂದು ಬದ್ನಿಕಾಯಿ ತೊಗೊಂಬಂದಾರ. ಈಗ ಇದನ್ನ ಎಣ್ಗಾಯಿ ಮಾಡಕ್ ಸಾಕಾಗಲ್ಲಮ್ಮ, ಇದನ್ನ ಬೆಂಕಿ ಒಳಗೆ ಸುಟ್ಟು ಭರ್ತ ಮಾಡಿ ರೊಟ್ಟಿ ಜೊತೆ ತಿನ್ಬೋದು. ಸೌತಿಕಾಯಿ ಅಂತಾರ ನಮ್ಮ ಸೈಡ್ಗೆ. ಇದ್ರದ್ದು ಪಲ್ಯ ಎಣ್ಗಾಯಿ ಭಾಳ ರುಚಿ ಆಗ್ತೈತಿ. ನಮ್ಮಕ್ಕ ಅದೆಲ್ಲ ನನಗೆ ಇಷ್ಟ ಅಂತೇಳಿ ತೊಗೊಂಬಂದಾರ. ಆಮೇಲೆ ಇದು ಎರೆ ಸೌತಿಕಾಯಿ, ಇದ್ರದ್ದು ಎಣ್ಗಾಯಿ ಮಾಡ್ತೀವಿ. ಮತ್ತು ಹೀಗೆ ರೊಟ್ಟಿ ಹಸಿದಾಗಿ ತಿನ್ಬೋದು ರೊಟ್ಟಿ ಜೊತೆಗೆ. ಆಮೇಲೆ ಸ್ವೀಟ್ ಕಾರ್ನು. ಇದು ಜವಾರಿ ಹಾಗಲಕಾಯಿ, ಇಲ್ಲಿ ಸಿಗೋದಿಲ್ಲ, ಇದು ಅಲ್ಲಿಂದನೇ ತಂದಾರ, ನಮಗಿಷ್ಟ ಅಂಥೇಳಿ. ಇದು ಜವಾರಿ ಡೊಣ್ ಮೆಣಸಿನ್ಕಾಯಿ, ಇಲ್ಲಿ ಸಿಗೋದಿಲ್ಲ, ಅಲ್ಲಿದೆ ತೊಗೊಂಬಂದಾರ ರೊಟ್ಟಿ ಜೊತೆಗೆ. ಆದರೆ ತುಂಬ ಖಾರ ರೀ ಇದು. ಇದು ಈ ಕಡೆ ಜನರಿಗೆಲ್ಲ ಇಷ್ಟ ಆಗಲ್ಲ, ತುಂಬ ಖಾರ. ಅದನ್ನು ಚೆನ್ನಾಗಿ ಮಸಾಲೆ ಹಾಕಿ ಮಾಡಿದರೆ ನಮಗೆ ಖಾರ ಅನಿಸೋದಿಲ್ಲ. ಇದು ಜವಾರಿ ಚೌಳೆಕಾಯಿ, ಇದಿಲ್ಲಿ ಸಿಗೋದಿಲ್ಲ, ಹಾಗಾಗಿ ಅಲ್ಲಿ ತಂದಿದ್ದಾರೆ. ಇದು ಹಸಿಮೆಣಸು, ಇದು ಅಷ್ಟು ಖಾರ ಇರೋದಿಲ್ಲ. ಇದ್ರದ್ದು ಕುಚ್ಚಿದ ಖಾರ ಅಂತ ಮಾಡ್ತೀವಿ ನಾವು. ಹಸಿಮೆಣಸಿನ ಪಲ್ಯ ಮಾಡ್ತೀವಿ, ಅದಕ್ಕೋಸ್ಕರ ತೊಗೊಂಬಂದಾರ. ಇದಿಷ್ಟಲ್ಲದೆ ಮತ್ತೆ ಒಳಗಡೆ ನಾವು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಪಲ್ಯ ಎಲ್ಲ ಬಂದಿತ್ತು, ಊಟ ಮಾಡ್ಕೊಂಡಿದ್ವಿ. ನಾನೊಂದು ವಿಡಿಯೋ ಮಾಡೋಣ ಅಂಥೇಳಿ. ಗೈಸ್ ಬನ್ನಿ, ಮತ್ತೆ ನಾನು ಅವ್ರ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ನೋಡೋಣ. ನಮ್ಮಮ್ಮನ ತವ್ರ ಮನೆಯವ್ರು ಬಂದ್ರೆ ಇಷ್ಟೆಲ್ಲ ತಗೊಂಡು ಬರ್ತಾರೆ. ಅದೇ ಎಲ್ಲ ಎವ್ರಿ ಟೈಮು ಹಿಂಗೆ ತರ್ತಾರಲ್ಲ ಮಮ್ಮಿ? ಹೌದು. ಇನ್ನು ಕಾಳು ಮತ್ತೆ ಜೋಳ ಅದೆಲ್ಲ ಇದೆ, ಹಿಟ್ಟು ಎಲ್ಲ ಇದೆ, ಅದನ್ನೆಲ್ಲ ತೋರಿಸಿಲ್ಲ ಸದ್ಯಕ್ಕೆ. ಇಷ್ಟು ಮತ್ತೊಂದಿನ ಅಕ್ಕಿ ತಂದಾರ, ಹಳ್ಳಿ ಅಕ್ಕಿ ಅಂತ. ಅದು ಹೊಲದ ಅಕ್ಕಿ, ಹೊಲದಕ್ಕಿ. ಚಿಕ್ಕ ಕಿರು ಕಾಣಿಕೆ ತವ್ರ ಮನೆದು. ತವ್ರ ಮನೆದು ಒಂದು ಖಾರ ರೊಟ್ಟಿ ಇದ್ರು ಅದು ಅಮೃತ ಅಂತ ನಾವು ತಿಳ್ಕೊಂಡಿದೀವಿ. ತವ್ರ ಮನೆಯಿಂದ ಖಾರ ರೊಟ್ಟಿ ತಂದ್ರು ಅದು ನಮ್ಗೆ ಭಾಳ ಖುಷಿ ಕೊಡ್ತೈತಿ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಗಂಡನ ಮನೆಯವ್ರು ಇರೋರಿಗೆ, ಯಾರು ಗಂಡನ ಮನೆಯಲ್ಲಿ ಇರ್ತಾರಲ್ಲ, ತವ್ರ ಮನೆಯಿಂದ ಏನು ತಂದ್ರು ಅವ್ರಿಗೆ ಖುಷಿ. ಮತ್ ಮಧ್ಯಾಹ್ನ ರೊಟ್ಟಿ ಪಲ್ಯ ಎಲ್ಲ ವಿಡಿಯೋ ಮಾಡಿ ವೈಟ್ ಬಟ್ಟೆಯಲ್ಲಿ ಕಟ್ಟಿ ಕಳಿಸಿ. ಇವು ತುಂಬಾ ವರ್ಷ ಆಗಿತ್ತು ನನಗೆ ಬಿಳಿ ಬಟ್ಟೆಯಲ್ಲಿ ಬುತ್ತಿ ರೊಟ್ಟಿ ಕಟ್ಕೊಂಡ್ ಬಂದಿರ್ಲಿಲ್ಲ. ನನಗೆ ಈ ಹಣ್ಣು ಕೊಟ್ಟಿರೋಂಥ ಅಣ್ಣ ಅವರು ಊರಿಂದ ಕೊಟ್ಟು ಕಳ್ಸಿದಾರ. ಅವ್ರು ನಾಳೆ ಬರ್ತಾರ. ಅವರು ಬುತ್ತಿ ರೊಟ್ಟಿ ಕೊಟ್ಟು ಕಳ್ಸ್ಯಾರ. ನನಗೆ ಅದು ನೋಡಿ, ಆ ವೈಟ್ ಬಟ್ಟೆಲಿ ಕಟ್ಟಿರೋದು ನೋಡಿ ನನಗೆ ಭಾಳ ಖುಷಿ ಆಯಿತು.
ನಾನು ಸಣ್ಣವಳಿದ್ದಾಗ ನೋಡ್ತಿದ್ದೆ, ಎಲ್ಲರೂ ಹೋಗುವಾಗ ಅಮ್ಮ ವೈಟ್ ಬಟ್ಟೆಲಿ ಅಪ್ಪನ ಹತ್ರ ಕೊಟ್ಟು ಕಳಿಸ್ತಿದ್ರು ಯಾರಾದ್ರೂ ಊರಿಗೆ ಹೋಗೋದಿದ್ರೆ. ಆ ಪದ್ಧತಿ ಇತ್ತು. ಈಗೆಲ್ಲ ನಾವು ಅದನ್ನ ಮರ್ತು ಬಿಟ್ಟಿದೀವಿ. ಇವತ್ತು ನೋಡಿ ನಂಗೆ ಬಹಳ ಖುಷಿ ಆಯ್ತು. ಬನ್ನಿ ಮತ್ತೆ ನಾವು ಯಾವ ರೀತಿ ಎಲ್ಲರ ಜೊತೆ ಟೈಮ್ ಕಳಿತೀವಿ ಅಂತ ನೋಡೋಣ. ಇಲ್ಲಿ ನೋಡಿ ನಮ್ಮ ದೊಡ್ಡಕ್ಕನಿಗೋಸ್ಕರ ಅಕ್ಕಿ ಕಡುಬು ಮಾಡಿದ್ದೆ, ಹಾಗೆ ಕೆಂಪು ಖಾರದ ಚಟ್ನಿ ಮಾಡಿದ್ದೆ. ದೊಡ್ಡಣ್ಣನ ಮನೆಯಿಂದ ಬೂತಿ ರೊಟ್ಟಿ ಕೊಟ್ಟು ಕಳಿಸಿದ್ರು, ಅದನ್ನೆಲ್ಲ ಹಾಕಿ ಊಟ ಮಾಡಿದ್ವಿ. ಹಾಗೆ ಸಣ್ಣಣ್ಣ ನಾನ್ ವೆಜ್ ತೊಗೊಂಡು ಬಂದಿದ್ದ, ಅವನಿಗೆ ನನ್ನ ಕೈದು ಮಟನ್ ಕೈಮಾ ಸಾರು ಅಂದರೆ ಬಹಳ ಇಷ್ಟ, ಅದನ್ನು ಮಾಡು ಅಂತ ಹೇಳಿದ್ದ. ಹಾಗಾಗಿ ಅಕ್ಕಿ ಕಡುಬನ್ನು ಮಾಡಿದ್ದೆ. ಎಲ್ಲರೂ ಖುಷಿಯಿಂದ ಊಟ ಮಾಡಿದ್ವಿ. ಹಾಗೆ ನನಗೆ ಅಪ್ಪನ ನೆನಪಾಗೋಯ್ತು, ಯಾಕಂದರೆ ಅಪ್ಪ ಬರುವಾಗ ಬುತ್ತಿ ರೊಟ್ಟಿ ತೊಗೊಂಡು ಬರ್ತಿದ್ದೆ. ನಮ್ಮ ಅಣ್ಣ ಇಬ್ಬರಿಗೂ ಗಡಿಗೆಗಿನ ಸಾರು ಒಲೆಯಲ್ಲಿ ಮಾಡಿದ್ದಂದರೆ ಬಹಳ ಇಷ್ಟ, ಅದಕ್ಕಾಗಿ ಇಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ನಮ್ಮದು ಒಲೆ ಊದೋದು ಎಷ್ಟು ಸಣ್ಣದಿದೆ. ನಮ್ಗೆ ಯಾವಾಗೂ ಒಲೆ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ಈಗ ಅಪರೂಪಕ್ಕೆ ಅಮ್ಮ ಬಂದಾಗ ಈ ಥರ ಮಾಡಿರ್ತಾರೆ. ಈ ರೀತಿಯಾಗಿ ದೊಡ್ಡದು ಒಲೆ ಊದಕ್ಕಿಟ್ಟಿದ್ದಾರೆ. ಇಲ್ಲಿ ಮೀನ್ಸಾರು, ತರಲೆ ಮೀನ್ಸಾರು ಇವನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ತರಲೆ ಮೀನ್ಸಾರು ಮತ್ತು ಬೆಳ್ಳಂಜಿ ಮೀನು ಫ್ರೈ ಮಾಡಬೇಕಂತೆ. ಅಣ್ಣ ಅದಕ್ಕೆ ಊರಿಂದ ಬರ್ತಿದ್ದಾರೆ. ಬರ್ರಿ ಬರ್ರಿ ಅಮ್ಮ, ಆರಾಮ್ ಬನ್ರಿ. ಬರ್ರಿ ಎಲ್ಲ ನೀವು ಎಲ್ಲ ಬರ್ರಿ. ಆರಾಮದಿರಿ? ಹಾಯ್, ಆರಾಮಿದ್ದೀನಿ. ಬರ್ರಿ ಬರ್ರಿ ಅಮ್ಮ, ಆರಾಮದಿರಿ? ಬಣ್ಣ ಆರಾಮ್ ಬಂದ್ರಿ? ಅಲ್ಲ ಜೋಡಿ ಕರ್ಕೊಂಬರ್ಬೇಕು ಬೇಡ ಅವ್ರಿಗೆ, ಹೊಸ ಜೋಡಿಗೆ. ಏನಮ್ಮ ಹೆಸರು? ಯಾಕೆ ಮಮ್ಮಿ ಬರ್ಲಿಲ್ಲ? ಏನ್ ಹೆಸರು? ಧನೇಶ್ವರಿ. ಜ್ಞಾನೇಶ್ವರಿ. ದೊಡ್ಡಣ್ಣ ಅತ್ತಿಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಭಾಳ ಖುಷಿ ಆಯಿತು. ಆಮೇಲೆ ಎಲ್ಲರೂ ನಗ್ತಾ 2 ದಿವಸ ತುಂಬ ಎಂಜಾಯ್ ಮಾಡಿದ್ವಿ. ಖುಷಿ ಆಯಿತು ನಮಗೆ, ನಮ್ಮ ಮನೆಯವರಿಗೆಲ್ಲ. ಇದು ನನ್ನ ಬಂಗಾರ ಇದು. ನಾನು ಯಾರು ಕಂಪ್ನಿ ಇಲ್ಲಿ ಸ್ಲ್ಯಾಪಿನ ಮೇಲೆ ಒಲಿ ಹೊಡ್ಯಾಳ, ಮುದುಗೋಳಿ 2 ಇಂಚಿನ ಪೈಪ್ ಇಟ್ಟಾಳ. ಇಲ್ಲ ಒಂದೇ ಯೂಟ್ಯೂಬರ್ ಅವರು ಮೀನ್ ಫ್ರೈ ಸೂಪರ್. ರೊಟ್ಟಿ, ಜೋಳದ ರೊಟ್ಟಿ, ಸಂಗಾಳಿ ಮೀನ್ ಫ್ರೈ, ದಾಳಿ ಮೀನು ಸಾರು, ಟೂ ಗುಡ್ ಕೊಂಕಣ ಗ್ರೇವಿ, ಫಿಶ್ ಗ್ರೇವಿ, ಟೂ ಗುಡ್.